ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನೆಲ್ಲೆಡ್ಕ. ವೀಕ್ಷಕರೇ, ನಮ್ಮ ದೇಶದ ಪೂರ್ವ ಪ್ರಧಾನಮಂತ್ರಿಗಳಾದಂತಹ ಅಟಲ್ ಬಿಹಾರಿ ವಾಜಪೇಯಿ ಅವರು ಮೊಟ್ಟ ಮೊದಲ ಬಾರಿಗೆ ಪ್ರಧಾನಮಂತ್ರಿಯಾಗಿ ಅಧಿಕಾರವನ್ನು ಸ್ವೀಕಾರ ಮಾಡಿದ ಕೆಲವು ದಿನಗಳಲ್ಲಿ ಈ ದೇಶದ ಆಂತರಿಕ ಭದ್ರತೆಗೆ ಸಂಬಂಧಪಟ್ಟ ಹಾಗೆ ಒಂದು ಹೊಸ ಹುದ್ದೆಯನ್ನು ರಚನೆ ಮಾಡ್ತಾರೆ. ಅಂಡ್ ಆ ಹುದ್ದೆಯ ಹೆಸರೇ ರಾಷ್ಟ್ರೀಯ ಭದ್ರತಾ ಸಲಹೆಗಾರ. ಅವತ್ತದನ್ನ ಮೊಟ್ಟ ಮೊದಲಿಗೆ ಅಲಂಕರಿಸಿದಂತಹವರು ಬ್ರಿಜೇಶ್ ಚಂದ್ರ ಮಿಶ್ರಾ. ಅಂಡ್ ಅದಕ್ಕೂ ಮುಂಚೆ ಈ ಬ್ರಿಜೇಶ್ ಚಂದ್ರ ಮಿಶ್ರಾ ಅವರೇನಿದ್ದಾರೆ, ಅವರು ಪ್ರಧಾನಿ ವಾಜಪೇಯಿ ಅವರಿಗೆ ಪ್ರಿನ್ಸಿಪಲ್ ಸೆಕ್ರೆಟರಿ ಆಗಿದ್ದಂಥವ್ರು. ನಂತರ ಅವರನ್ನ ಖುದ್ದು ವಾಜಪೇಯಿ ಅವರ ಆದೇಶದ ಮೇರೆಗೆ ರಾಷ್ಟ್ರೀಯ ಭದ್ರತಾ ಸಲಹೆಗಾರರನ್ನಾಗಿ ನೇಮಕ ಮಾಡಲಾಗತ್ತೆ. ಮುಂದೆ ಮನಮೋಹನ್ ಸಿಂಗ್ ಅವರ ಸರ್ಕಾರ ಅಧಿಕಾರಕ್ಕೆ ಬರುತ್ತೆ. ಆವಾಗ ಮನಮೋಹನ್ ಸಿಂಗ್ ಅವರು ಈ ಹುದ್ದೆಯನ್ನ 2 ವಿಭಾಗವಾಗಿ ವಿಂಗಡಣೆ ಮಾಡ್ತಾರೆ. ಅದಕ್ಕೆ ಫಾರಿನ್ ಹೆಡ್, ಇನ್ನೊಂದು ಇಂಟರ್ನ್ಯಾಷನಲ್ ಹೆಡ್ ಅಂತ ನಾಮಕರಣ ಮಾಡ್ತಾರೆ. ಸೊ ಈ 2 ಹೆಡ್ಗಳಿಗೆ JN ದೀಕ್ಷಿತ್, ಅದೇ ರೀತಿ MK ನಾರಾಯಣ್ ಅವರನ್ನ ನೇಮಕ ಕೂಡ ಮಾಡಲಾಗುತ್ತೆ. ಸೊ ಅದಾಗಿ ಕೇವಲ ಒಂದೇ ಒಂದು ವರ್ಷದಲ್ಲಿ, ಅಂದ್ರೆ 2005ರಲ್ಲಿ ದೀಕ್ಷಿತ್ ಅವರು ಮರಣ ಹೊಂದ್ತಾರೆ. ಸೊ ಮತ್ತೆ ಪುನಃ ಅದೇ ಹಳೆ ಸ್ಥಿತಿಯನ್ನ ವಾಪಸ್ ತರಲಾಗತ್ತೆ. ಮುಂದೆ MK ನಾರಾಯಣ್ ಅವರೇ ಕಾಯಂ ಭದ್ರತಾ ಸಲಹೆಗಾರರಾಗಿ ಮುಂದುವರಿತಾರೆ. 2010ರಲ್ಲಿ ಮತ್ತೆ ಮನಮೋಹನ್ ಸಿಂಗ್ ಅವರ ಸರ್ಕಾರ ಅಂದಿನ ಫಾರಿನ್ ಸೆಕ್ರೆಟರಿ ಶಿವಶಂಕರ್ ಮೆನನ್ ಅವರನ್ನ ಈ ದೇಶದ 4ನೇ ರಾಷ್ಟ್ರೀಯ ಭದ್ರತಾ ಸಲಹೆಗಾರರನ್ನಾಗಿ ಆಯ್ಕೆ ಮಾಡಿ ಆದೇಶವನ್ನು ಹೊರಡಿಸುತ್ತೆ. ಮುಂದೆ ಕೇಂದ್ರದಲ್ಲಿ ಸರ್ಕಾರ ಬದಲಾಗುತ್ತೆ. ಅಂದಿನ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಪತನಾಗಿ ನಮ್ಮ ನರೇಂದ್ರ ಮೋದಿಜಿ ಅವರ ಹೊಸ ಸರ್ಕಾರ ಆಡಳಿತಕ್ಕೆ ಬಂದು ಕುಳಿತಾಗ ಶಿವಶಂಕರ್ ಮೆನನ್ ಅವರನ್ನೇ ಮತ್ತೆ ಮುಂದುವರಿಸ್ತಾರೆ ಅನ್ನೋ ಬಗ್ಗೆ ಭಾರತದ ಆಂತರಿಕ ಭದ್ರತಾ ವಲಯದಲ್ಲಿ ಅಫ್ಕೋರ್ಸ್ ಯಾರಿಗೂ ಗ್ಯಾರಂಟಿ ಇರಲಿಲ್ಲ. ಯಾಕಂದ್ರೆ ಮೋದಿಜಿ ಅಕ್ಕಪಕ್ಕದಲ್ಲಿ ಆಗ್ಲೇ ಅವರೊಬ್ರು ಬಂದು ಕೂತಾಗಿತ್ತು. ಅಂಡ್ ಅವರ ಬಗ್ಗೆ ಆಗ್ಲೇ ಸಾಕಷ್ಟು ದಂತಕಥೆಗಳು ಬೇರೆ ಇದ್ವು. ದೇಶದ ಆಂತರಿಕ ಭದ್ರತೆಗೆ ಸಂಬಂಧಪಟ್ಟ ಹಾಗೆ ಅವರು ನಿರ್ವಹಿಸಿದಂತಹ ಆಪರೇಷನ್ಗಳಾಗಿರಬಹುದು, ಇಂಟೆಲಿಜೆನ್ಸ್ ಬ್ಯೂರೋದಲ್ಲಿ ಅವರು ಹತ್ತಿ ಇಳಿದಂತಹ ಹುದ್ದೆಗಳ ಬಗ್ಗೆ ಸಾಕಷ್ಟು ದೊಡ್ಡ ಮಟ್ಟದ ಮಾತುಗಳು ಆಗ್ತಾ ಇದ್ವು. ಅಷ್ಟೇ ಅಲ್ಲದೆ ಮೋದಿಜಿ ಅವರು ಬಂದು ಪ್ರಧಾನಿ ಹುದ್ದೆಯ ಮೇಲೆ ಕುಳಿತುಕೊಳ್ಳೋದಕ್ಕೆ ಅವರ ವಿವೇಕಾನಂದ ಇಂಟರ್ನ್ಯಾಷನಲ್ ಫೌಂಡೇಶನ್ ಕಾರ್ಯತಂತ್ರನೇ ಕಾರಣ ಅನ್ನುವ ಬಗ್ಗೆ ಚರ್ಚೆಗಳು ಕೂಡ ಎದ್ದು ಕುಳಿತಿದ್ವು. ಸೊ ಅವತ್ತು ಜನ ಏನ್ ಅನ್ಕೊಂಡ್ರೋ ಅದೇ ನಡೀತು. ಮೋದಿಜಿ ಅಧಿಕಾರ ಸ್ವೀಕಾರ ಮಾಡಿದಂತಹ ಕೇವಲ 5 ದಿನದಲ್ಲಿ ಅವರು ರಾಷ್ಟ್ರೀಯ ಭದ್ರತಾ ಸಲಹೆಗಾರರ ಕುರ್ಚಿಯಲ್ಲಿ ಬಂದು ಕೂತ್ಕೊಳ್ತಾರೆ. ಆಗದಿಂದ ಅವರು ಅಂತ ಹೇಳ್ತಾ ಇದ್ದೀನಿ. ಯಾರವರು? ಎಸ್, ಅವರ ಹೆಸರೇ ಅಜಿತ್ ಧೋವಲ್. ವೀಕ್ಷಕರೇ, ಈ ಅಜಿತ್ ಧೋವಲ್ ಅವರ ಹೆಸರನ್ನ ಬಹುಶಃ ಕೇಳದೇ ಇರೋರು ಬಹಳ ಕಮ್ಮಿ ಅಲ್ಲ, ಕೇಳದೇ ಇರೋರು ಯಾರು ಇರಲ್ಲ ಅಂತ ಅನ್ಕೊಳ್ತೀನಿ. ಅದೆಂತಹ ಸಮಾಜ ಘಾತುಕರೇ ಆಗಿರ್ಲಿ, ಭಾರತದ ವಿರೋಧಿಗಳೇ ಆಗಿರ್ಲಿ, ಅಜಿತ್ ಧೋವಲ್ ಅವರ ಹೆಸರನ್ನ ಕೇಳಿದ ಕೂಡಲೇ ಒಂದು ಬಾರಿ ಆದ್ರೂ ಅವರ ಮೈ ನಡ್ಗೋದಂತೂ ಗ್ಯಾರಂಟಿ. ಇಂತಹ ಅಜಿತ್ ಧೋವಲ್ ಅವರ ಬಗ್ಗೆ ನಿಮಗೆ ಎಷ್ಟು ಗೊತ್ತು? ಸತತ 3ನೇ ಅವಧಿಗೆ ಭಾರತದ ರಾಷ್ಟ್ರೀಯ ಭದ್ರತಾ ಸಲಹೆಗಾರರಾಗಿ ಪುನರಾಯ್ಕೆ ಆಗಿರುವಂತಹ ಹೆಚ್ಚು ಕಡಿಮೆ 80 ವರ್ಷ ಪ್ರಾಯದ ನಮ್ಮ ಭಾರತದ ಜೇಮ್ಸ್ ಬಾಂಡ್ ಖ್ಯಾತಿಯ ಅಜಿತ್ ಧೋವಲ್ ಅವರ ಕುರಿತಾದಂತಹ ಒಂದಷ್ಟು ಅಚ್ಚರಿಯ ವಿಚಾರಗಳನ್ನ ಇವತ್ತು ನಿಮ್ಮ ಜೊತೆ ನಾನು ಹಂಚ್ಕೊಳ್ತಾ ಹೋಗ್ತೀನಿ. ಹಾಗಾದ್ರೆ ವೀಕ್ಷಕರೇ, ಅಜಿತ್ ಧೋವಲ್ ಅಂದ್ರೆ ಯಾರು? ಅವರ ಗತ್ತೇನು? ಅವರ ಗೈರತ್ತೇನು? ಅವರ ತಾಕತ್ತೇನು? ಇವೆಲ್ಲವನ್ನ ಒಂದೊಂದಾಗೆ ತಿಳ್ಕೊಳ್ತಾ ಹೋಗೋಣ. ಅದಕ್ಕೂ ಮೊದಲು ನೀವು ನಮ್ಮ ಟಿವಿ ವಿಕ್ರಮವನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಈ ಕೂಡಲೇ ಟಿವಿ ವಿಕ್ರಮವನ್ನ ಸಬ್ಸ್ಕ್ರೈಬ್ ಮಾಡಿ ಅಂಡ್ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡೋದನ್ನ ಖಂಡಿತ ಮರಿಬೇಡಿ. ವೀಕ್ಷಕರೇ, ಕೇರಳ ಕೆಡರ್ನ IPS ಅಧಿಕಾರಿಯಾಗಿ ತನ್ನ ವೃತ್ತಿ ಬದುಕನ್ನ ಆರಂಭ ಮಾಡಿದಂತಹ ಅಜಿತ್ ಧೋವಲ್ ಅವರು ಸೈನ್ಯದಲ್ಲಿ ಬಹಳ ಒಳ್ಳೆಯ ಹುದ್ದೆಯಲ್ಲಿ ಇದ್ದಂಥವರು. ಉತ್ತರಾಖಂಡದಲ್ಲಿ ಹುಟ್ಟಿದವರಾಗಿದ್ರೂ ಕೂಡ ಅಜಿತ್ ಧೋವಲ್ ಅವರ ಶಿಕ್ಷಣ ಮುಗಿದಂಥದ್ದು ರಾಜಸ್ಥಾನದಲ್ಲಿ. ಹಾಗೆ ಶಿಕ್ಷಣವನ್ನು ಮುಗಿಸಿದಂತಹ ಅಜಿತ್ ಧೋವಲ್ ಅವರು ಕೇರಳ ಕೆಡರ್ನ IPS ಅಧಿಕಾರಿಯಾಗಿ ಕೇರಳದ ಕೊಟ್ಟಾಯಂಗೆ ಅಸಿಸ್ಟೆಂಟ್ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಅಧಿಕಾರಿಯಾಗಿ ಬಂದು ಕುಳಿತಾಗ ಕೇರಳದ ತಲಶೇರಿಯಲ್ಲಿ ಕೋಮು ಗಲಭೆಗಳು ಭುಗಿಲೆದ್ದು ಕುಳಿತಿದ್ವು. ಕೇರಳದ ಮೊಟ್ಟ ಮೊದಲ ಕೋಮು ಗಲಭೆ ಅಂತ ಕರೆಸಿಕೊಂಡಂತಹ 1972ರ ತಲಶೇರಿ ಗಲಭೆ ಅಜಿತ್ ಧೋವಲ್ ಅವರು ಎಂಟ್ರಿ ಆದಂತಹ ಕೇವಲ 2 ದಿನದಲ್ಲಿ ಸಂಪೂರ್ಣವಾಗಿ ತಣ್ಣಗಾಗಿ ಹೋಗುತ್ತೆ.
ಸೊ ಅವತ್ತು ಈ ಯುವ ಅಧಿಕಾರಿ ಆ ದಂಗೆಯನ್ನ ನಿಯಂತ್ರಿಸಿದಂತಹ ಪರಿಯನ್ನ ಕೇರಳ ಸರ್ಕಾರ ಮೂಗಿನ ಮೇಲೆ ಬೆರಳಿಟ್ಟು ನೋಡುತ್ತೆ. ಸ್ವತಃ ಗೃಹ ಸಚಿವ ಕರುಣಾಕರನ್ ಈ ಕುರಿತು ಮಾಧ್ಯಮಗಳೆದುರು ಬಂದು ಮೆಚ್ಚುಗೆ ಮಾತುಗಳನ್ನು ಕೂಡ ಆಡ್ತಾರೆ. ಅದೇ ಕಾರಣಕ್ಕೆ ಮುಂದಿನ 6 ತಿಂಗಳಲ್ಲಿ ಅವರನ್ನ ದೇಶದ ಇಂಟೆಲಿಜೆನ್ಸ್ ಬ್ಯೂರೋ ತನ್ನ ಅಧಿಕಾರಿಯಾಗಿ ನೇಮಕ ಮಾಡಿಕೊಳ್ಳುತ್ತೆ. ಯಾರನ್ನ? ಎಸ್ ಆಫ್ ಕೋರ್ಸ್ ಅಜಿತ್ ಧೋವಲ್ ಅವರನ್ನ. ಭಾರತದ ಗುಪ್ತಚರ ಲೋಕದಲ್ಲಿ ಒಂದು ಹೊಸ ಅಧ್ಯಾಯ ಆಮೇಲೆ ಶುರು ಆಗುತ್ತೆ ನೋಡಿ. ಮುಂದೆ ಅವರು ಪಾಕಿಸ್ತಾನದಲ್ಲಿ ಗೂಢಚಾರರಾಗಿ 1 ವರ್ಷ ಕಾರ್ಯವನ್ನ ನಿರ್ವಹಿಸ್ತಾರೆ. ಸೊ ಇವರ ಆ ಕಾರ್ಯವೈಖರಿಯನ್ನು ಕಂಡಂತಹ ಸರ್ಕಾರ ಅವರನ್ನೇ ಪಾಕಿಸ್ತಾನದಲ್ಲಿ ಭಾರತದ ಹೈ ಕಮಿಷನರ್ ಆಗಿ ನೇಮಕ ಕೂಡ ಮಾಡುತ್ತೆ. ವೀಕ್ಷಕರೇ, ನಿಮಗೆ ಗೊತ್ತಿರಲಿ 1971ರಿಂದ 1999 ಅವಧಿಯಲ್ಲಿ ಇಂಡಿಯನ್ ಏರ್ಲೈನ್ಸ್ ವಿಮಾನಗಳು 15 ಬಾರಿ 15 ಬಾರಿ ಭಯೋತ್ಪಾದಕರ ಹೈಜಾಕಿಗೆ ಒಳಗಾಗಿದ್ವು. ಆ 15 ಕ್ಲಿಷ್ಟಕರ ಅವಧಿಯಲ್ಲಿ ಅದನ್ನ ಬಹಳ ನಾಜೂಕಾಗಿ ಬಗೆಹರಿಸಿದಂತಹ ತಂಡದಲ್ಲಿದ್ದಂತಹ ಒನ್ ಅಂಡ್ ಓನ್ಲಿ ಮಾಸ್ಟರ್ ಮೈಂಡ್ ಇದೇ ಅಜಿತ್ ಧೋವಲ್ ಅವರು. ಖಲಿಸ್ತಾನಿ ಉಗ್ರರು ಪಾಕಿಸ್ತಾನದ ISI ಕುತಂತ್ರಕ್ಕೆ ಸಿಕ್ಕಿ ಪಂಜಾಬ್ನ ಸ್ವರ್ಣ ಮಂದಿರದ ಒಳಗೆ ಕುಳಿತು ಈ ದೇಶದ ಅಖಂಡತೆಗೆ ಅಪಾಯಕಾರಿಯಾಗಿ ಪರಿಣಮಿಸಿದಾಗ ಸ್ವತಃ ISI ಅಧಿಕಾರಿ ಹಾಗೆ ವೇಷವನ್ನ ಮರೆಸಿ ಖಲಿಸ್ತಾನಿ ಉಗ್ರರ ಪ್ರತಿ ಚಲನವಲನಗಳ ಮಾಹಿತಿಯನ್ನ ತೆಗೆದು ಅವರಿಗೆ ಕಳಿಸಿದಂತವರು ಇದೇ ಅಜಿತ್ ಧೋವಲ್ ಅವರು. ಮುಂದೆ ಅದು ಆಪರೇಷನ್ ಬ್ಲೂ ಸ್ಟಾರ್ ಅಂಡ್ ಆಪರೇಷನ್ ಥಂಡರ್ ಬೋರ್ಡ್ ಕಾರ್ಯಾಚರಣೆಯಲ್ಲಿ ಒಂದು ಮಹತ್ವದ ಪಾತ್ರವನ್ನು ಕೂಡ ವಹಿಸುತ್ತೆ. ಈ ಹಿಂದೆ ಪ್ರತ್ಯೇಕ ದೇಶವಾಗಿದ್ದಂತಹ ಸಿಕ್ಕಿಂ ಅಮೆರಿಕ ಡೀಪ್ ಸ್ಟೇಟ್ಸ್ ಕುತಂತ್ರಕ್ಕೆ ಸಿಕ್ಕಿ ಭಾರತದ ಎಲ್ಲ ಸಂಬಂಧಗಳನ್ನ ತುಂಡರಿಸಿಕೊಳ್ಳುವಂತ ಒಂದು ಸಂದರ್ಭ ಬರುತ್ತೆ. ಭಾರತದ ಈಶಾನ್ಯ ರಾಜ್ಯದ ಚಿಕನ್ ನೆಕ್ ಅಂತಾನೆ ಕರೆಯುವಂತಹ ಜಾಗ ಆಗ ತುಂಡಾಗಿ ಹೋಗುವಂತಹ ಅಪಾಯವನ್ನ ಅರಿತಂತಹ ಅಂದಿನ ಪ್ರಧಾನಮಂತ್ರಿಗಳಾದಂತಹ ಇಂದಿರಾ ಗಾಂಧಿ ಅವರು ಸಿಕ್ಕಿಂ ರಾಜನ ಅರಮನೆಯ ಒಳಗೆ ಸೇನೆಯನ್ನ ನುಗ್ಗಿಸುವಂತಹ ನಿರ್ಣಯವನ್ನ ಕೈಗೊಳ್ಳುತ್ತಾರೆ. ಅಂದು ನಡೆದಂತಹ ಕಾರ್ಯಾಚರಣೆಯ ಹಿಂದೆ ಇದ್ದಂತಹ ಮಾಸ್ಟರ್ ಮೈಂಡ್ ಇದೇ ಅಜಿತ್ ಧೋವಲ್ ಅವರು. ಸಿಕ್ಕಿಂನ ರಾಜ ಬೆಳಗ್ಗೆ ಎದ್ದು ಚಾ ಕುಡಿಯುವುದರ ಒಳಗಾಗಿ ನಮ್ಮ ಸೈನ್ಯ ಸಿಕ್ಕಿಮನ್ನ ಸದ್ದಿಲ್ಲದೆ ವಶಕ್ಕೆ ಪಡ್ಕೊಂಡಾಗಿತ್ತು. ಮುಂದೆ ಕಂದಹಾರ್ ವಿಮಾನ ಅಪಹರಣದ ಸಂದರ್ಭದಲ್ಲಾಗಿರಬಹುದು, ಡೋಕ್ಲಾಂ ಬಿಕ್ಕಟ್ಟು ಉಲ್ಬಣಗೊಂಡಾಗ ಆಗಿರಬಹುದು, ನಾಗಾಲ್ಯಾಂಡ್ ಬಂಡುಕೋರರ ಹಾವಳಿ ಹೆಚ್ಚಾದಾಗ ಆಗಿರಬಹುದು, ಅಜಿತ್ ಧೋವಲ್ ಅವರ ಆ ದೂರದೃಷ್ಟಿ, ಅವರ ಚಾಣಾಕ್ಷತೆ ಅಂಡ್ ಅವರ ಭಯಾನಕ ಸಂಪರ್ಕಗಳು ನಮ್ಮ ದೇಶಕ್ಕೆ ಬಂದೆರಗಬಹುದಾದಂತಹ ಸಂಕಟಗಳನ್ನ ಸಂಪೂರ್ಣವಾಗಿ ಹೊಡೆದು ಹಾಕುತ್ತೆ. ಐಸಿಸ್ ಉಗ್ರರ ಕಪಿ ಮುಷ್ಟಿಗೆ ಸಿಲುಕಿದಂತಹ 46 ಮಂದಿ ಭಾರತೀಯ ನರ್ಸ್ಗಳನ್ನ ಇರಾಕಿನಿಂದ ಕರೆತರುವಲ್ಲೂ ಕೂಡ ಅಜಿತ್ ಧೋವಲ್ ಅವರು ಕುದ್ರೀಶ್ ಉಗ್ರರ ಜೊತೆಗೆ ನಡೆಸಿದಂತಹ ಆ ಚಾಣಾಕ್ಷ ಮಾತುಕತೆಯನ್ನ ನಮ್ಮ ದೇಶ ಯಾವತ್ತಿಗೂ ಕೂಡ ಮರೆಯೋದಕ್ಕೆ ಸಾಧ್ಯ ಇಲ್ಲ. ಇನ್ನು ಉರಿ ದಾಳಿಯ ನಂತರದ ಸರ್ಜಿಕಲ್ ಸ್ಟ್ರೈಕ್ ಆಗಿರಬಹುದು, ಬಾಲಾಕೋಟ್ನ ಏರ್ ಸ್ಟ್ರೈಕ್ಗಳ ಸಂದರ್ಭದಲ್ಲೂ ಕೂಡ ಅದರ ನೀತಿ ನಿರೂಪಕರಾಗಿ ಬಹಳ ಮುಖ್ಯ ಪಾತ್ರವನ್ನ ವಹಿಸಿದ್ದು ಇದೇ ಮಾಸ್ಟರ್ ಮೈಂಡ್ ಅಜಿತ್ ಧೋವಲ್ ಅವರು. ಅಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ 2012ರ ಹೊತ್ತಿಗೆ ಅಣ್ಣಾ ಹಜಾರೆ, ಅದೇ ರೀತಿ ಬಾಬಾ ರಾಮದೇವ್ ಅವರ ಭ್ರಷ್ಟಾಚಾರಿ ವಿರೋಧಿ ಹೋರಾಟ ಇಡೀ ದೇಶಾದ್ಯಂತ ಹಬ್ಬೋದಕ್ಕೆ ಅಜಿತ್ ಧೋವಲ್ ಅಂಡ್ ಅವರ ಥಿಂಕ್ ಟ್ಯಾಂಕ್ ಜೊತೆಯಾಗಿ ಕೆಲಸವನ್ನ ಮಾಡಿತನ್ನುವಂತಹ ಸತ್ಯ ಇಡೀ ಜಗತ್ತಿಗೆ ಗೊತ್ತಿದೆ. ಮುಂದೆ ಅದು UPA ಸರ್ಕಾರ ಪತನ ಆಗೋದಕ್ಕೆ ಕಾರಣ ಆಯ್ತು ಅನ್ನುವಂಥದ್ದು ಕೂಡ ನಮಗೆಲ್ಲರಿಗೂ ಗೊತ್ತೇ ಇದೆ. ಅವರ ವಿವೇಕಾನಂದ ಇಂಟರ್ನ್ಯಾಷನಲ್ ಫೌಂಡೇಶನ್ ಆಂತರಿಕ ಭದ್ರತೆಯ ಕುರಿತ ಹಾಗೆ ಅನೇಕ ಹೊಸ ಹೊಸ ಪ್ರತಿಭೆಗಳನ್ನ ಹುಟ್ಟು ಹಾಕುವಂತ ಕೆಲಸವನ್ನ ನಿರಂತರವಾಗಿ ಮಾಡ್ತಾನೆ ಬಂದಿದೆ. ದೇಶದ 3ನೇ ಭದ್ರತಾ ಸಲಹೆಗಾರರಾಗಿದ್ದಂತಹ MK ನಾರಾಯಣ್ ಅವರ ಗರಡಿಯಲ್ಲಿ ಪಳಗಿದಂತಹ ಅಜಿತ್ ಧೋವಲ್ ಅವರು ಅಫ್ಕೋರ್ಸ್ ಈ ದೇಶದ ಅತ್ಯಮೂಲ್ಯವಾದಂತಹ ಆಸ್ತಿ ಅಂತಾನೆ ಹೇಳ್ಬಹುದು. 2019ರಲ್ಲಿ ಅವರನ್ನ 2ನೇ ಅವಧಿಗೆ ಭದ್ರತಾ ಸಲಹೆಗಾರರನ್ನಾಗಿ ಪುನರಾಯ್ಕೆ ಮಾಡಿದಂತಹ ಸರ್ಕಾರ ಆ ಹುದ್ದೆಯನ್ನ ಕ್ಯಾಬಿನೆಟ್ ದರ್ಜೆಯ ಸ್ಥಾನಮಾನಕ್ಕೆ ಕೂಡ ಏರಿಸುತ್ತೆ. ಅದೇ ವರ್ಷ ಕಾಶ್ಮೀರದಲ್ಲಿ ಆರ್ಟಿಕಲ್ 370 ತೆಗೆಯುವಂತಹ ನಿರ್ಧಾರದ ಹಿಂದೆ ಕೂಡ ಇದೇ ಭಾರತದ ಜೇಮ್ಸ್ ಬಾಂಡ್ ಅಜಿತ್ ಧೋವಲ್ ಅವರು ಬಹಳ ಮುಖ್ಯವಾದಂತಹ ಪಾತ್ರವನ್ನ ವಹಿಸ್ತಾರೆ. ವೀಕ್ಷಕರೇ, ಇದು ನಮ್ಮ ಭಾರತದ ಆಂತರಿಕ ಸುರಕ್ಷತೆಗಾಗಿ ನಾನಾ ಅವತಾರಗಳನ್ನ ಎತ್ತಿದಂತಹ ದಿ ಒನ್ ಅಂಡ್ ಓನ್ಲಿ ಮಾಸ್ಟರ್ ಮೈಂಡ್
ಅಜಿತ್ ದೋವಲ್ ಅವರ ವೆರಿ ಇಂಟ್ರೆಸ್ಟಿಂಗ್ ಸ್ಟೋರಿ. ಹೀಗೆ ಬಹಳಷ್ಟು ವಿಚಾರಗಳ ಜೊತೆ ಮತ್ತೆ ನಿಮ್ಮ ಜೊತೆ ಬರ್ತೀನಿ. ಅಲ್ಲಿ ತನಕ ನೋಡ್ತಾ ಇರಿ ಟಿವಿ ವಿಕ್ರಮ. ದೇಶ ನಿಮ್ಮ ಕೈಯಲ್ಲಿ, ಅಂದ್ರೆ ನಮ್ಮೆಲ್ಲರ ಕೈಯಲ್ಲಿ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.